A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ದಿನಾಂಕ 11/8/2026ರಂದು SNRK BEd ಕಾಲೇಜಿನ ವತಿಯಿಂದ ಕಾನೂನು ಅರಿವು ಮತ್ತು ಮಹಿಳಾ ಸಬಲೀಕರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಉಸ್ಮಾನ್ ಬಾಷಾ ಅಲ್ಗುರು, ಜಂಟಿ ಕಾರ್ಯದರ್ಶಿಗಳು, ವಿಜಯಪುರ ವಕೀಲರ ಸಂಘ, ಅಲ್ಲದೆ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಜಯಂತಿ ನಾಯಕ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಶ್ರೀ RM ಹೂಗಾರ್, ಶ್ರೀ ಪ್ರೊಫೆಸರ್ BH ಔಟಿ, ಕಾಲೇಜಿನ ಎಲ್ಲ ಉಪನ್ಯಾಸಕ ವರ್ಗ ಹಾಗೂ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗಿದ್ದರು ಹಾಗೂ ಶ್ರೀ ಶಶಿಕುಮಾರ್ ಹೊಣ್ಮೋರೆ ವಕೀಲರು ಹಾಜರಿದ್ದರು. ಬಹಳಷ್ಟು ಕಾಲ ಬಹಳಕ್ಕೆ ಈಗ 1956 ಅಂದ್ರೆ ಇಂಡಿಯನ್ ಸಕ್ಸೆಷನ್ ಆಕ್ಟ್, ಹಿಂದೂ ಉತ್ತರಾಧ ಕಾಯ್ದೆ ಇದೆ. ಯಾಕಂದ್ರೆ ಮಹಿಳೆಯರಿಗೆ ಒಂದು ಆಸ್ತಿಯಲ್ಲಿ ಸಮಾನ ಅಂತ ಬರ್ತಾವ. ಇದೇನ್ರಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಸೆಕ್ಷನ್ 13 ಬರ್ತಾವ. ನೀವು ತಾಯಿ ಹೊಟ್ಟೆ ಆಗಿದ್ದಾಗ ಬಾಲಕ ಆಗ್ಬಿಡ್ತಾರೆ, ಅದಕ್ಕೆ ಅನ್ಬಾರ್ನ್ ಪರ್ಸನ್ ಇರ್ತಾರೆ. ಏನಂತಾರೆ ಅನ್ಬಾರ್ನ್ ಪರ್ಸನ್, ಐದರ್ ಮೇಲ್ ಆರ್ ಫಿಮೇಲ್. ನೀವೇನ್ರಿ ಉತ್ತರಾಧ ಆಸ್ತಿ ಇದ್ರಾಗ ಆಸ್ತಿಗೆ ನೀವು ಬಾಧ್ಯಸ್ಥರಾಗ್ತೀವಿ. ನೀವು ಪ್ರಾಪರ್ಟಿ ಬರೀಬೇಕ್ರಿ. ನಿಮ್ಮ ಫಾದರ್ ಸ್ವಂತ ಆಸ್ತಿ ಇದ್ರ ಅದಕ್ಕೆ ನೀವು ಕೇಳಲಿಕ್ಕೆ ಬರಂಗಿಲ್ಲ. ಅಜ್ಜ ಮುತ್ತಜ್ಜ ಇದ್ರೆ ನೀವು ಕೇಳಲಿಕ್ಕೆ ಬರುತ್ತಾರೆ. ಇದನ್ರಿ ಪ್ರಾಪರ್ಟಿ ಆಕ್ಟ್ ಬರ್ತಾವ. ಅಲ್ಲದೆ ಸಾಕಷ್ಟು ಕಾಯ್ದೆ ಅದ. ಯಾಕಂದ್ರೆ ಭಾಳ ದಂಡನೆ ಇದ್ದಾವೆ. ಯಾಕಂದ್ರೆ ಜೇರಿ ಮತ್ತು ಪ್ರಾಕ್ಟಿಕಲ್ ಮೇಡಮ್ ಜಯಂತಿ ಮೇಡಮ್ ಭಾಳ ಚಲೋ ಇದ್ದಾವ. ಯಾಕಂದ್ರೆ ನಾವು ಹೇಳೋ ಅವಶ್ಯಕತೆ ಇಲ್ಲ ಭಾಳ ಇರಲಿ. ಆದ್ರೆ ಈಗ ಬರ್ತ್ ಆ್ಯಂಡ್ ಡೆತ್ ರಿಜಿಸ್ಟ್ರೇಷನ್ ಆಕ್ಟ್ ಬರ್ತಾವ ಸೆಕ್ಷನ್ 13 ಪ್ರಕಾರ. ನೀವು ಏನ್ರಿ ಇಲ್ಲೇ ಟೀಚರ್ ಆಗೋ ಅವಶ್ಯಕತೆ ಇಲ್ಲ, ಔಟ್ ಆಫ್ ಕಂಟ್ರಿ ಹೋಗ್ಬೇಕ್ರಿ. ಅವಾಗ ನಿಮಗೆ ಪಾಸ್ಪೋರ್ಟ್ ಬೇಕಾಗ್ತದೆ. ಪಾಸ್ಪೋರ್ಟ್ ಬೇಕಾದ್ರೆ ನೀವು ಬರ್ಬೇಕ್ರಿ. ನೀವು ಹಾಸ್ಪಿಟಲ್ ಜನಿಸಿದ್ರ ನೇರವಾಗಿ ಅಂದ್ರೆ ನಮ್ಮ ಕಾರ್ಪೊರೇಷನ್ ಬಂದು ಕೊಡ್ತಾರೆ. ಅಲ್ಲಿ ಹೆಸರು ಬರೆದು ತಗೋಬಹುದು. ಅವರು ಇಲ್ಲ ಅಂತ ಹೇಳ್ತಾರೆ, ಮಾಹಿತಿ ಇಲ್ಲ ಅಂದಾಗೇನ್ರಿ ನೀವು 100 ರೂಪಾಯಿ ಬಾಂಡ್ ಮ್ಯಾಗ ಅಲರ್ಟ್ ಕೊಡ್ರಿ ಅಂತ ಕೇಳಬೇಕ್ರಿ. ಕಾರ್ಪೊರೇಷನ್ ಸಿಟಿ ಕಾರ್ಪೊರೇಷನ್ ಕೇಳಿದ ನಂತರ ಅಲಭ್ಯ ಕೊಡ್ತಾರ. ಅವರು ಲಭ್ಯ ಇದ್ರೆ ಡೈರೆಕ್ಟ್ ನೀವು ಇಶ್ಯೂ ಮಾಡ್ಬಿಡ್ತಾರೆ. ಇರ್ಲಿಕ್ಕಂದ್ರೆ ಅಲಭ್ಯ ಕೊಡ್ತಾರ. ಮುಂದೆ ಏನ್ರಿ ನೀವು ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಏನ್ರಿ ಅಲ್ಲಿ ಕೇಸನ್ನು ದಾಖಲೆ ಮಾಡ್ಬೇಕು. ನೀವು LC ಆಗಲಿ ಮತ್ತು ಆಧಾರ್ ಕಾರ್ಡ್ ಆಗಲಿ ವಿಲೇಜ್ ಐಡಿ ಕಾರ್ಡ್ ಹಚ್ಚೇನ್ ಮಾಡಕ್ರಿ ನಿಮ್ದು ಅಲ್ಲಿ ಕೇಸ್ ರಿಜಿಸ್ಟರ್ ಆಗಬೇಕು. ವಕೀಲ ಮಾಡ್ಬೇಕಂತಿಲ್ಲ, ಪಾರ್ಟಿ ಪರ್ಸನ್ ನೀವು ಮಾಡಬಹುದು. ಯಾವುದೇ ಕೇಸ್ ಇರ್ಲಾಕ್ರಿ, ಬಂದ ಟೈಪ್ ಇರಲಿ ಯಾವುದೇ ಇರಲಿ, ನೀವು ಸ್ವಂತ ಪಾರ್ಟಿ ಪರ್ಸನ್ ಮಾಡಬಹುದು. ಮುಂದೇನ್ರಿ ನಿಮ್ಗೆ ಎವಿಡೆನ್ಸ್ ಆಗಿ ಮುಂದೇನ್ರಿ ಕೋರ್ಟ್ ಇಶ್ಯೂ ಮಾಡ್ತಾರೆ ಬರ್ತ್ ಸರ್ಟಿಫಿಕೇಟ್. ಈ ತರ ಅಂದ್ರೆ ದಿನನಿತ್ಯದಲ್ಲಿ ಬಹಳಷ್ಟು ಕಾಯ್ದೆ ಅದ. ಈ ಕಾಂಟ್ರಾಕ್ಟ್ ಅದ ಮತ್ತು ಏನ್ರಿ ಚೆಕ್ ಬೌನ್ಸ್ ಕೇಸಸ್ ಅದಾವ್ರಿ. ಯಾರು ಬೇಕಾದ್ರೆ ಹಂಚೋದಾದ್ರೆ ಚೆಕ್ ಅದು ಚೆಕ್ ಆಗಲಿ ಮತ್ತು ಪರ್ಸನಲ್ ಡಾಟಾ ಹೇಳಿರಲ್ಲ ಮೇಡಮ್, ಫೇಸ್ಬುಕ್ ಆಗಲಿ ಅವಲ್ಲಿ ಪ್ರತಿಯೊಂದು ಸೈನ್ ಆಗಲಿ ಪರ್ಸನಲ್ ಅಕೌಂಟ್ಸ್ ಆಗಲಿ ಎಲ್ಲೂ ನೀವು ಕೊಡತಕ್ಕದಲ್ಲ. ಈಗ ಸೈಬರ್ ಲಾ ಬರ್ತಾವ್ರಿ. ಸೈಬರ್ ಲಾ ಅಂದ್ರೆ ಅದು ಟ್ರೂತ್ ಆಕ್ಟ್. ಸೈಬರ್ ಲಾ ಅಂದ್ರೆ ಅದಕ್ಕೆ ಆನ್ಲೈನ್ ಮುಖಾಂತರ ಏನು ಗುಪ್ತ ಮಾಹಿತಿ ಕೊಡ್ತಿರಲ್ಲ ಅದನ್ನ ಏನ್ ಮಾಡ್ತಾರೆ, ಮಿಸ್ಯೂಸ್ ಮಾಡ್ಕೊತಾರೆ. ಸೈಬರ್ ಲಾ ಬರ್ತಾವೆ. ಅದ್ರ ಮೇಲೆ ಗಾಯಕಗೊಳ್ಳೋದು ನಿಮ್ಮ ಅಕೌಂಟಿನ ಅಮೌಂಟ್ ಗಪ್ಪ ಕೊಡ್ತಾವೆ. ಹ್ಯಾಕರ್ಸ್ ಏನ್ ಮಾಡ್ತಾರೆ, ನಿಮ್ಮ ಅಕೌಂಟ್ ನಂಬರ್ ತಗೊಂಡು ನಿಮ್ಮ ಅಮೌಂಟ್ ಅನ್ನು ಹ್ಯಾಕ್ ಮಾಡ್ತಾರೆ. ಅದಕ್ಕೆ ಅಂದ್ರೆ ನಿಮ್ದು ಪರ್ಸನಲ್ ಅಕೌಂಟ್ಸ್ ಆಗಲಿ ಸೈನ್ ಆಗಲಿ ಯಾವುದೂ ಕೊಡ್ತಕ್ಕಂಥದ್ದಲ್ಲ. ಹೋಗಿ ಹೇಳ್ತೀರಿ ಅಕೌಂಟ್ ಫ್ರೀಜ್ ಮಾಡ್ತಾರ, ಮುಂದೆ ಎನ್ಕ್ವೈರಿ ಆಗ್ತದ, FIR ಆಗ್ತದೆ, ಬೇರೆ ವಿಷಯ. ಇಷ್ಟು ಬಹಳಷ್ಟು ತೊಂದರೆ ಬರ್ತಾವ. ಇದ್ರಾಗ್ರಿ ನೀವು ದಿನನಿತ್ಯದಲ್ಲಿ ಸಾಕಷ್ಟು ಕಾನೂನು. ಯಾಕಂದ್ರೆ ಈಗ ಊಟದ ಸಮಯದ ಬಹಳ ಸಮಯ ಇಲ್ಲ. ಆದ್ರೆ ಅಂದ್ರೆ ನೀವು ಸ್ವಲ್ಪ ಹೇಳೋದು ಪ್ರಯತ್ನ ಮಾಡ್ತೇನೆ. ಬ್ರಹ್ಮನ ಸೃಷ್ಟಿಸಿದ ಹೆಣ್ಣು ಬ್ರಹ್ಮನ ತಲೆಯನ್ನು ಏರಿತು. ಬ್ರಹ್ಮನ ಸೃಷ್ಟಿಸಿದ ಹೆಣ್ಣು ಬ್ರಹ್ಮನ ಹಣೆಯನ್ನು ಏರಿತು. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಾಕ್ಷಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ದೇವತೆ ಕಾರಣ ರಾವಣ. ಅಂದ್ರ ಇತಿಹಾಸ ನೋಡೋದಾಗಂದ್ರೆ ಹೆಣ್ಣಿಗೆ ಒಂದು ದೊಡ್ಡ ಒಂದು ಪವಿತ್ರ ಸ್ಥಾನ ಅದ. ನಾವು ಪೂಜೆ ಮಾಡ್ಬೇಕಂದ್ರು ಹೆಣ್ಣು ಬೇಕೇ. ಗಂಡ ಮಕ್ಕಳು ಮಾಡಿದ್ರೆ ಪೂಜೆ ಪೂರ್ತಿ ಆಗಂಗಿಲ್ಲ, ಹೆಣ್ಮಕ್ಳು ಬೇಕೇ. ಯಾಕಂದ್ರೆ ಅವರಿಗೆ ಅರ್ಧಾಂಗಿನ ಇರ್ತಾರೆ. ಇದ್ರಾಗ್ರಿ ಹೆಣ್ಮಕ್ಳು ನಾವು ಬಹಳ ಗೌರವ ಕಾಣಬೇಕು. ಆನೋ ಪುತ್ರ ಕಥೋ ಎಂತು ವಿಶ್ವತಾಮ. ಆನೋ ಪುತ್ರ ಕಥೋ ಎಂತು ವಿಶ್ವತ ಅಂದ್ರ ನಮ್ಮಲ್ಲಿ ಎಲ್ಲಾ ದಿಕ್ಕುಗಳಿಂದ ವಿಶಾಲ ಮನೋಭಾವನೆ ಬೇಕು. ಯಾಕಂದ್ರೆ ಶಿಕ್ಷಕ ಆಗ್ತಾರೆ. ಬಂದ ಶಿಕ್ಷಕ ಅಂದ್ರೆ ಇತಿಹಾಸ ದೊಡ್ಡ ಸ್ಥಾನ ಅದ ರೀ. ಗುರು ದ್ರೋಣಾಚಾರ್ಯ ನೋಡ್ರಿ, ಡಾಕ್ಟರ್ ರಾಧಾಕೃಷ್ಣ ಅವ್ರು ನೋಡ್ರಿ. ಡಾಕ್ಟರ್ ರಾಧಾಕೃಷ್ಣ ಅವ್ರು ನೋಡ್ರಿ ರಾಷ್ಟ್ರಪತಿ ಇದ್ರಿಲ್ಲ ಅವರು. ಅವರಿಗೆ ಅವ್ರ ವಿದ್ಯಾರ್ಥಿಗಳಿಂದ ಹೆಗಲ ಮ್ಯಾಲ ಕೂರಿಸ್ಕೊಂಡು ಮೆರವಣಿಗೆ ಮಾಡ್ತಾರೆ. ಎಷ್ಟು ದೊಡ್ಡ ಸ್ಥಾನ ಯಾರಿಗೂ ಇಲ್ಲ.
ನಾ ಸಹಸ ಏನ್ರಿ ಒಂದು 4 ಸ್ಟೇಟ್ ಮಾಡಿರೋದು ಪ್ರಾಕ್ಟೀಸ್. ಬೆಂಗಳೂರು ಹೋಗಿದ್ದೆ ಹೋದ ವರ್ಷ. ನಾನು ಲಾಕಲ್ ಲೆಕ್ಚರ್ ಇದ್ದೀನಿ. ಟುಡೇ 15 ಇಯರ್ಸ್ ಇಂದ ವಿದ್ಯಾರ್ಥಿ ಬಂದು ನನ್ನ ಕಾಲು ನಮಸ್ಕಾರ ಮಾಡ್ತಾರೆ. ಯಾರಪ್ಪ ಅಂತ ಹೇಳಿದ್ರೆ, ಈ ಸಲ ನಾನು ನಿಮ್ಮ ವಿದ್ಯಾರ್ಥಿ ಇದ್ದರೆ ನೀವು ನಾನು ನಿಮ್ಗೆ ಲೇಬರ್ ಲಾ ಕಲಿಸ್ತೀರಿ, ಗಂಡ ಹೇಳಿದ್ರೆ ಅಂತ ನನಗೆ ಇದೊಂದು ಖುಷಿ ಆಯಿತು. ಜಗತ್ತೊಳಗ ಗುರುಗಳಷ್ಟು ದೊಡ್ಡ ಸ್ಥಾನ ಯಾರಿಗೂ ಇಲ್ಲ. ಯಾಕಂದ್ರೆ ದೇವರಷ್ಟೇ ಗುರು ರಕ್ಷಿತ, ಗುರು ಅಷ್ಟೇ ದೇವರ ಕಶ್ಚಿತ. ಗುರುಸ್ತದ 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 ಹರ ಮುಂದಿದರೆ ಗುರು ಕಾಯೋನು, ಗುರು ಮುಂದಿದರೆ ಹರ ಕಾಯೋನೆ. ಗುರುವೇ ರಕ್ಷಕ ಮತ್ತು ಗುರುವೇ ಶಿಕ್ಷಕ ಅಂತ. ಯಾಕೆ ಅವ್ರ ಸಾಹೇಬ್ ನಮ್ಗೆ ಕಲ್ಸಾನಂದ್ರ ನನಗೆ ಭಾಳ ಖುಷಿ ಅನ್ನಿಸ್ತಾವ. ಯಾಕಂದ್ರೆ ಅದ್ರಿಗೆ ಹೇಳಿದವರು ಯಾಕೆ ಹೋಗಾರ ಸರ್ ಆಗಿ ನೋಡಿದ್ರೆ ನಾ ಟೀ ಭಾಳ ಚಲೋ ಇರ್ಬೋದು. ಭಾಳ ವಿದ್ಯಾರ್ಥಿಗಳು ಭಾಳ ಒಳ್ಳೆಯದ್ರಿ, ಭಾಳ ಶಿಸ್ತು ಬದ್ದಾಗ್ತೀವಿ ನಾವು. ಯಾಕಂದ್ರೆ ಟೂ ಮಚ್ ಇಸ್ ಟೂ ಬೇಡ ಆಗಬಾರ್ದು, ಅತಿ ವಿಷಯ ಆಗಬಾರ್ದು. ಈಗ ಸಾಕಷ್ಟು ಮೇಡಮ್ ಥಿಯರಿ ಪ್ರಾಕ್ಟಿಕಲ್ ಮುಖಾಂತರ ಹೇಳ್ಯಾರ. ನೀವೇನ್ರಿ ನೀವು ವ್ಯಕ್ತಿತ್ವ ಬೆಳೆಸ್ಕೊಂತ ಹೇಳ್ತೇನೆ. ಪರ್ಸನಾಲಿಟಿ ಅಂದ್ರೆ ಏನ್ರಿ ವ್ಯಕ್ತಿತ್ವ ಬೆಳವಣಿಗೆ ಆಗ್ಬೇಕ್ರಿ. ಹೈಟ್ ದಪ್ಪ ಅಲ್ಲ. ಇತಿಹಾಸ ಅಂದ್ರೆ ಸರ್ ವಿಶ್ವೇಶ್ವರ ಆಗಲಿ ಮತ್ತು ಗಾಂಧೀಜಿಯವರಾಗಲಿ ಅಂದ್ರೆ ಇದನ್ನ ಮೊಡಕಿದ್ರಿ. ಆದ್ರೇನ್ರಿ ಅವರಲ್ಲಿ ನಾಲೆಜ್ ಬೆಳೆಯುತ್ತೆ. ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್ ಅದ. ದೇವರು ಏನ್ರಿ ನಾ ಚೋರ್ ಹಾರ್ ನಾ ರಾಜ ಹಾರ್ ನಾ ಭಾತು ಬಾಚ್ ವಯೋಕೃತ್ಯ ವರ್ಧನ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನ. ನಾ ಚೋರ್ ಹಾರ್ ಅಂದ್ರ ಕಳ್ಳತನ ಮಾಡ್ಲಿಕ್ಕೆ ಬರಂಗಿಲ್ಲ. ನಾ ರಾಜ ಹಾರ್ ಅಂದ್ರ ರಾಜ ಕಸ್ಕೊಳ್ಳಿಕ್ಕೆ ಬರಂಗಿಲ್ಲ. ನಾ ಭಾತೃ ಬಾಜ ಅಂದ್ರೆ ಅಣ್ಣ ಹಂಚ್ಕೊಳ್ಳಿಕ್ಕೂ ಬರಂಗಿಲ್ಲ. ವಯೋಕೃತ್ಯ ವರ್ಧನ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನ ಅಂತ. ಯಾಕಂದ್ರೆ ನೀವು ಡಿಗ್ರಿ BA BSc BCom ಮತ್ತು B.Ed ಇದ್ರಿ, ಡಬಲ್ ಡಿಗ್ರಿ ಇದ್ರಿ. ಸಾಕಷ್ಟು ಅಂದ್ರೆ ನಿಮಗ ನಾಲೆಜ್ ಅದ. ಬೇರೆ ಬೇರೆ ಹೇಳ್ರಿ, ಕನ್ನಡ ಇರಲಿ, ಹಿಂದಿ ಇರಲಿ. ನಾನು M.Ed 15 ಡಿಗ್ರಿ ಮಾಡಿಲ್ಲ. ಸಾಕಷ್ಟು ಡಿಗ್ರಿ ಮಾಡೇ ಬಂದಿಲ್ಲ. ಫಸ್ಟ್ ನಾ ಆಯ್ಕೆ ಮಾಡಿದ್ದೆ B.Ed ಡಿಗ್ರಿ. ನನ್ನ ಶಿಕ್ಷಕ ಕನಸಿದ್ರು, ನಾನು ಶಿಕ್ಷಕನಾದೆ. ಯಾಕಂದ್ರೆ ಡಿಗ್ರಿ ಕಾಲೇಜ್ ಸ್ಟ್ರಕ್ಚರ್ ಕಲಿಸಿನಿ, ಲಾ ಕಾಲೇಜ್ ವರ್ಕ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಜಗತ್ತೊಳಗೆ ಅಷ್ಟು ದೊಡ್ಡ ರೆಸ್ಪೆಕ್ಟ್ ಯಾವುದೂ ಇಲ್ಲ. ಟೀಚಿಂಗ್ ಪ್ರೊಫೆಷನ್ ಇಸ್ ದ ಬೆಸ್ಟ್ ಪ್ರೊಫೆಷನ್ ಇನ್ ದ ವರ್ಲ್ಡ್ ಅಂತ. ಕ್ಲಾಸ್ ಪೂರ್ತಿ ಆರಾಮ ಮಾಡ್ತಾರೆ. ನಾವು ಆ ಕ್ಲಾಸ್ ಕಲಿಸಿ ಹೋಗ್ಬಿಟ್ಟೆ ಅಂದ್ರೆ ಈಗ ನೋಡ್ರಿ 3 ಗಂಟೆಗೆಲ್ಲ ಟ್ರಾನ್ಸ್ಫರ್ ಮಾಡಲಾಗ್ತಾರೆ. ಬೆಳಗಾವ್ದವ್ರು ಬಂದ್ಬಿಟ್ಟಾರ, ಸರ್ ಬರ್ಬೇಕಂತ ಹೇಳಿ. ಈ ಕೇಸ್ ನಡೆಸೋದಂದ್ರೆ ನಾವೇಂದ್ರೆ ಅವರಿಂದ ಬಂತ ಯಾವುದೇ ರೋಗ ತೊಗೊಂಡಂಗೆ. ಆದ್ರಲ್ಲಿ ಶಿಕ್ಷಕ ವೃತ್ತಿ ಅಂದ್ರೆ ಬಹಳ ದೊಡ್ಡ ಹುದ್ದೆ ಒಳದ್ರಿ. ಎಲ್ಲರಿಗೂ ಬೆಸ್ಟ್ ಆಫ್ ಲಕ್ ಹೇಳ್ತೀನಿ. ಯಾಕಂದ್ರೆ ಮೊದಲ ಔಟಿಸಮ್ ಅವರಿಗೆ ಬಹಳ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನಾನು ಈಗ ಕಲಿಸಿದ್ದೆ ಮತ್ತು ಉಗಾಡ್ತಾರೆ ಅಂದ್ರೆ ಬಹಳ ನಾವು ಪ್ರೀತಿ ಮಾತಾಡಲು ಜಗತ್ತೊಳಗೆ ಏನಪ್ಪ ಅಂದ್ರೆ ಪ್ರಿಯ ವಾಕ್ಯ ಪ್ರಧಾನೇನ ಸರ್ವೇ ಪಶ್ಯಂತಿ ಜಂತವೈ ತಸ್ಮಾತ್ ತದೈವ ವಚನೇಕ ದಂದ್ರಿತ ಅಂತದ. ನಾವು ಪ್ರೀತಿ ಮಾತಾಡ್ರ ಜಗತ್ತೊಳಗೆ ಎಲ್ಲಾರು ಯೂಸ್ ಪಡ್ತಾರೆ. ಪ್ರೀತಿ ಮಾತಾಡಕ ಯಾವುದೇ ರೂಪಾಯಿ ರೊಕ್ಕ ಹತ್ತಂಗಿಲ್ಲ. ಯಾಕಂದ್ರೆ ಕಾನೂನು ಭಾಳ ಅದ್ರಿ. ಕಾನೂನು ಅಂದ್ರೆ 40 ಮೆಮೊ ಅದ್ರಿ. ಬ್ಯಾಂಕಿಂಗ್ ಲಾ ಅದ, ಕಾಂಟ್ರಾಕ್ಟ್ ಅದ, ಕಾನ್ಸ್ಟಿಟ್ಯೂಷನ್ ಐತರ ಅಂದ್ರೆ ನೀವು ಸ್ವಲ್ಪ ಅಂದ್ರೆ ನಾಲೆಜ್ ಬೇಕೇ. ನೀವು ಲೇಡೀಸ್ಗೆ ಜೆಂಟ್ಸ್ ಇರಲಿ, ಯಾಕಂದ್ರೆ ಸ್ವಲ್ಪ ವರ್ಷ ನಾಲೆಜ್ ಬೇಕೇ. ಕಾನೂನು ಅರಿವಿಲ್ಲಂದ್ರೆ ಬದುಕಲಿಕ್ಕೆ ಕಷ್ಟ ಅದ. ಹೊಸ ಕಾನೂನು ಬರ್ತಾವ. ಎಲ್ಲ ಕಾನೂನು ಅಂದ್ರೆ ನಮ್ಗೆ ಅರಿವು ಬೇಕೇ. ಪುರುಷರಿಗೆ ಸ್ತ್ರೀಯರಿಗೆ ಗಡ್ಡ ಮೀಸೆ ಬಂದಡೆ ಗಂಡಂಬರಯ್ಯ, ಮುಡಿಮಲೆ ಬಂದಡೆ ಹೆಣ್ಣಂಬರಯ್ಯ, ಒಳಗಿರುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ ಅಂತ. ಅವ್ರಲ್ಲಿ ನಮ್ಮ ಪಾತ್ರ ಮಾಡ್ಲಾಗ್ತೀವಿ. ನಾವು ಗಂಡ್ಮಕ್ಳು ಪಾತ್ರ ಗಂಡ್ಮಕ್ಳು ಮಾಡಾಕ್ತೀವಿ, ಹೆಣ್ಮಕ್ಳು ಪಾತ್ರ ಹೆಣ್ಮಕ್ಳು ಮಾಡಾಕ್ತೀವಿ. ದೇವ್ರ ಏನ್ ಕೊಟ್ಟ ಪಾತ್ರ ಮಾಡ್ತಾ ಇದ್ರು. ಆ ನಾವು ಜೀವನದಲ್ಲಿ ಅಂದ್ರೆ ನಾವು ನಿಷ್ಠೆ ಭಕ್ತಿ ಮಾಡಿದ್ರ ನಾವು ಯಶಸ್ಸಾಗಲಿಕ್ಕೆ ಸಾಧ್ಯ ಇಲ್ಲ. ಐದಕ್ಕೆ ಲೆಕ್ಕ ಅಂದ್ರೆ ಒಂದ್ ಕಡೆ ಅವ್ರು ಅಕ್ಕಿ ಆಯ್ದು ಜೀವನ ಮಾಡ್ತಿರ್ತಾರೆ. ಅವ್ರೊಂದ್ ಕಡೆ ಹೇಳ್ತಾರ ನಿಷ್ಠೆ ಭಕ್ತಿ ಬಹಳ ಇಂಪಾರ್ಟೆಂಟ್ ಅದ್ರಿ. ಮೂಗು ಇಲ್ಲದವನಿಗೆ ಕನ್ನಡಿಯ ತೋರಬೇಕು, ಕಾಲು ಇಲ್ಲದವನಿಗೆ ಎಚ್ಚರಿಕೆಯನ್ನು ಏರಬೇಕು, ಕೈ ಇಲ್ಲದವನಿಗೆ ಕುದುರೆಯನ್ನು ಏರಬೇಕು. ಜೀವನದಲ್ಲಿ ನಿಷ್ಠೆ ಭಕ್ತಿ ಇಲ್ಲದವನಿಗೆ ಇಷ್ಟಲಿಂಗ ಬೇಕೆ ಅಮೋಘೇಶ್ವರ ಅಂತ. ನಿಷ್ಠೆ ಭಕ್ತಿ ನಮಗ ಗುರುವ ಬಗ್ಗೆ ಬೇಕ್ರಿ. ನಿಷ್ಠೆ ಭಕ್ತಿ ಪುಸ್ತಕ ಬಗ್ಗೆ ಬೇಕು. ಯಾಕಂದ್ರೆ ಶಿಕ್ಷಕ ವಿದ್ಯಾರ್ಥಿ ಮತ್ತು ಪಠ್ಯ ಪುಸ್ತಕ ವೆರಿ ಇಂಪಾರ್ಟೆಂಟ್ ಅದ. ಅರವತ್ತು ಪಂಚ ಸೌಹಾರ್ದ ಸಿದ್ಧಾಂತ ಹೇಳ್ತಾರ. ನೀವು ಸಾಕಷ್ಟು ಹೋದ್ರಿ. ಔಟಲ್ ಸಾಹೇಬ್ರು ಹೋಗಾರ ಸಾಹೇಬ್ರು ನೋಡಿದ ಎಲ್ಲ ಲೆಕ್ಚರ್ಸ್ ಭಾರಿ ಎಕ್ಸ್ಪರ್ಟ್ಸ್ ಅದಾರ. MA M.Ed SET NET ಎಲ್ಲ ಮಾಡ್ಯಾರ. ಅವ್ರನ್ನ ಭಾಳ ರೆಸ್ಪೆಕ್ಟ್ ಆಗಿ ಕಾಣ್ರಿ, ಪ್ರೀತಿನ ಕಾಣ್ರಿ. ಜೀವನ ಯಶಸ್ ಮಾಡ್ಲಿ ಅಂತ ಬಯಸ್ತಾವ್ರಿ. ಜೈ ಹಿಂದ್ ಜೈ ಕರ್ನಾಟಕ. ಬೇಗ ಹೇಳಬೇಕು, ಬೇಗ ಮನೆಗೆ ಬೇಗ ಹೇಳೋದ್ರೆ. ಯಾಕಂದ್ರೆ ವಿದ್ಯಾರ್ಥಿ ಜೀವನ ಶಿಕ್ಷಕ ಅಂದ್ರೆ ದಿನಂಪ್ರತಿ ಓದ್ತಾನೆ ಇರಬೇಕು. ಅದಕ್ಕೆ ಅಟ್ಲೀಸ್ಟ್ ಪರ್ಫೆಕ್ಟ್ ಅಂತ